A young girl who had been missing from her home in Bengaluru for the last few days was found dead in the house of her neighbor. Her decomposed body was found under a bed. A funeral for a child. A little girl who went missing from her Bengaluru home last Thursday evening. Her decomposed body was found on Sunday night in the house of her neighbor. ಗುರುವಾರ ಸಂಜೆ 6 o'clock ಹಂಗೆ ಇಲ್ಲಿ ರೈನ್ ಬರ್ತಾ ಇತ್ತು. ಇಲ್ಲಿ ಮಳೆ ಬರ್ತಾ ಇತ್ತಲ್ಲ, ಅದಕ್ಕೆ ಪಾಪು ಇಲ್ಲೇ ಆಟ ಆಡ್ಕೊಂಡಿತ್ತಂತೆ. ಮಳೆ ಬಂದ್ಮೇಲೆ ಇಲ್ಲಿ ಕರೆಂಟ್ ಹೊಟ್ಟೋಯ್ತು. ಆ ಟೈಮಲ್ಲಿ ಅವರು ಎಳ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲೆಲ್ಲ ಹುಡುಕಾಡಿದ್ರು, ಎಲ್ಲ ಸೇರಿ ಹುಡುಕಾಡಿ 11:30 12:30ವರೆಗೂ ಹುಡುಕಾಡಿದ್ರು, ಸಿಕ್ಲಿಲ್ಲ. The police are looking for her 30-year-old neighbor Anil. They say he worked as a laborer. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ರು. ಆ ಮನೆಯವ್ರು ಅಲ್ಲಿದ್ದರು. ಅಲ್ಲಿ ಆಗ ಒಂದು ಪರ್ಸನ್ ಇದ್ಬಿಟ್ಟು, ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಪಾಪ ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಹುಡುಕಿ ಆಮೇಲೆ ಇಲ್ಲ ಅಂತ ಹೇಳಿ ಹೊಟ್ಟೋದ್ರು. ಆಮೇಲೆ 4 days ಹುಡುಕ್ತಾನೆ ಇದ್ರು, ಪಾಪು ಸಿಕ್ಕಿಲ್ಲ ಅಂತ. ಆಮೇಲೆ ಇಲ್ಲಿ ಅವರು ಲೈಟ್ ಆಫ್ ಮಾಡೋಕ್ಕೆ ಹೇಳಿದ್ರಂತೆ. ಅವರೇ ಫೋನ್ ಮಾಡಿ ಒಬ್ರಿಗೆ, ಇಲ್ಲಿ ನಮ್ಮ ಮನೆ ಲೈಟು ಫ್ಯಾನು ಮತ್ತು ಲೈಟ್ ಆನ್ ಆಗಿದೆ, ಅದನ್ನು ಆಫ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ಮೈನ್ ಸ್ವಿಚನ್ನು ಆಫ್ ಮಾಡಿ ತಕ್ಷಣ ಅದು ಸ್ಮೆಲ್ಲು 2 hours ಆದಮೇಲೆ ತುಂಬ ಸ್ಮೆಲ್ ಬರೋಂಗೆ ಶುರು ಆಯಿತು. ಆಮೇಲೆ ಕಿಟಕಿ ಓಪನ್ ಮಾಡಿ ಪೊಲೀಸವ್ರಿಗೆ ಫೋನ್ ಮಾಡಿ ಈ ಥರ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ಮೇಲೆ ಅವ್ರು ಪರ್ಮಿಷನ್ ಕೊಟ್ಟರು ಡೋರ್ ಹೊಡಿಯೋದಕ್ಕೆ. ಆವಾಗ ಈ ಆಂಟಿ ಈ ಮನೆಯವರೆಲ್ಲ ಹೋಗಿ ಡೋರೆಲ್ಲ ಓಪನ್ ಮಾಡಿ ನೋಡಿದ್ರು, ಪಾಪು ಸತ್ತೋಗಿತ್ತು. ಬ್ಲಡ್ ಎಲ್ಲ ಫುಲ್ ಈಚೆ ಬಂದ್ಬಿಟ್ಟಿತ್ತು. A tragedy of a life cut short and a shattered family left to mourn. With Alphonse Raj, Maya Sharma in Bengaluru for NDTV.